ನಮಸ್ಕಾರ ರೀ ದೊಡ್ಡ ಮಂದಿಗೆ, ನಾನು ನಿಮ್ಮ ವಿಠಲ್ ಮಕ್ಕಳಿಗೆ ರೀ. ನಾವು ಇವತ್ತು ಬಂದಪ್ಪ ಎಲ್ಲಿತ್ತಂದ್ರೆ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಸುನದೋಳಿ ಗ್ರಾಮಕ್ಕೆ. ಯಾಕಪ್ಪ ಅಂತಂದ್ರೆ ಇವತ್ತು ಜಡಿಸಿದ್ದೇಶ್ವರ ಜಾತ್ರೆ ಐತಿ ಮತ್ತು ಹಾಗಿಲ್ಲದ ರಥ ಸಾಗ್ತೈತಿ. ಹೆಂಗಪ್ಪ ಹಾಗಿಲ್ಲದ ರಥ ಸಾಗ್ತೈತಿ, ಏನಿದ್ರಿ ಇತಿಹಾಸ, ಏನು ಪವಾಡ ಅಂತ ಎಲ್ಲರೂ ತಿಳ್ಕೊಳ್ಳೋಣ ಬರ್ರಿ. ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸವಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಕೊನೆ ತನಕ ಈ ವಿಡಿಯೋ ನೋಡ್ರಿ ಅಂತ ಹೇಳ್ತಾ ಬರ್ರಿ ಹಂಗಾರ ನೋಡೋಣ. ಮೊದಲಿಗೆ ಜಡಿಸಿದ್ದೇಶ್ವರ ಜರ ದರ್ಶನ ತಗೊಂಡು ಬರ್ರಿ, ಆಮೇಲೆ ತೇರಿಂದ ಏನೇನೈತೆ ಅಂತ ನೋಡೋಣ ಬರ್ರಿ. ಇದೇ ಜಾಗದಲ್ಲಿ ಜಡಿಸಿದ್ದೇಶ್ವರ ಜಾರದ ಜೀವಂತ ಸಮಾಧಿ ಹಾಕ್ತಾರೋ. ಜೀವಂತ ಸಮಾಧಿ ಅಂದ್ರೆ 5 ದಿನದಾಗ ಜೀವಂತ ಸಮಾಧಿ ಹಾಕೋಣ, 5 ದಿನದಾಗ ತೆಗೆದು ನೋಡ್ರಿ ಅಂತ ಹೇಳಿದಾಗ ಇದು ಜನಗಳು ಏನು ಮಾಡ್ತಾರೋ 3 ದಿನದಾಗ ತೆಗೆದು ನೋಡ್ತಾರೋ. ತೆಗೆದು ನೋಡಿಕೊಂಡು ಅವರ ದೇಹ ಅನ್ನೋದು ಇರೋದಿಲ್ಲ, ಅವರ ಬೆತ್ತ ಮತ್ತು ಅವರ ಕೊಳ್ಳಿರೋ ಲಿಂಗ ಮತ್ತು ಅವ್ರ ಜಡಿ ಮಾತ್ರ ಇರ್ತಾವಂತ. ಅದ ಬೆತ್ತ ಲಿಂಗನ ಜಡಿ ಇನ್ನಾರು ಪೂಜೆ ಮಾಡ್ತಾರಂತಿವ್ರ. ಬರಗುಡದನ್ನ ರಥನೆಲ್ಲ ಫುಲ್ಲ ಮಾಲಿಗಿಲಿ ಹಾಕಿ ಫುಲ್ ಶೃಂಗಾರ ಮಾಡತ್ತಿದ್ರು. ಈ ರಥೋತ್ಸವ ನೋಡಕ್ಕೆ ಲಕ್ಷಾಂತರ ಮಂದಿ ಜನ ಬರ್ತಾರೋ. ಹಂಗೆ ನಮ್ಮ ಸಿದ್ಧಾರೂಢ ಅಜ್ಜಾರ ಫ್ರೆಂಡಾದಂಥ ಅಡಗಪ್ಪ ಶಿಲ್ತಿಬಾಯಿ ಮತ್ತು ಶಿವರುದ್ರ ಪಾಂಜಿ ಅವರೆಲ್ಲರೂ ಬಂದಿದ್ದರು. ಅವರು ಕೂಡ ಭೇಟಿಯಾಗಿ ಬ್ರಿಟಿಷರ ಕಾಲದಾಗ ಈ ರಥನೂ ಹಗ್ಲಿಂದನೇ ಇಳ್ತಿತ್ತಂತ. ಆವಾಗ ಒಂದು ಪ್ಲೇಗ್ ರೋಗನು ಅಂತ ಅದು ಬಂದ ಕಿಶಿಂದ ಎಲ್ಲರೂ ಜನ ಸೇರೋದು ಬೇಡ ಅಂತೇಳಿ ಹಗ್ಗ ರಥೋತ್ಸವ ಮಾಡೋದು ಬೇಡ ಅಂತ ಹಗ್ಗನೆಲ್ಲ ಓದ, ರಥದ ಸಾಮಾನುಗಳನ್ನೆಲ್ಲ ಓದ ಕಚೇರಿಯಲ್ಲೇ ಓದ್ರಂತ ಬ್ರಿಟಿಷರ ಸರ್ಕಾರ. ಆನಂತರ ಜನಗಳೆಲ್ಲ ಅವ್ರಂತರ ಪೂಜೆನಾರ ಮಾಡೋಕ್ಕೆ ಪರ್ಮಿಷನ್ ಕೊಡಿ ಅಂತ ಹೇಳಿ ಬರೀ ಆ ಊರಿನ ಗ್ರಾಮಸ್ಥರಷ್ಟ 5 ಜನ ಅಷ್ಟು ಪೂಜೆ ಮಾಡಿದ್ರಿಂದ ಅವತ್ತಿನ ಯಾರೂ ಎಳಿಲನ್ನ ತಾನೇ ರಥ ಸಾಗಿತಂತ. ಸಂಜೆ ಹೊತ್ತು ಮುನಿಗುವ ವೇಳೆಯಲ್ಲಿ 5 ಸಲ ಒಂದು ಗುಂಗಿ ಒಳ ಒಂದು ಸುತ್ತಾದ ತಾಣನ ರಥ ಸಾಗಕೈತಂತ. ಜನಗಳ ದೂರನಿಂದ ಬರೀ ತೆಂಗಿನಕಾಯಿಯನ್ನು ಹೊಡೆದ್ರಂತ, ಆಮೇಲೆ ರಥ ಸಾಗಕೈತಂತ. ಆ ಟೈಮಲ್ಲಿ ಅವರ ಕಣ್ಣು ಹೋಗಿ ರಥ ಹೋಗಿ ತಾನ ಬಂದು ಹೊಳಿಸಿರ್ತಂತ. ಆಟೋಮಟ ಅವ್ರ ಕಣ್ಣು ಹೋಗಿ ಮತ್ತೆ ಹೊಳ್ ಕಣ್ಣು ಬಂದಂತ. ಅದ ಪದ್ಧತಿ ಪ್ರಕಾರ ಪ್ರತಿ ವರ್ಷನೂ ಹಗ್ಗಿಲ್ಲದನ ಈ ತೇರು ಸಾಗ್ತೈತಂತ. ಅದಕ್ಕಾಗಿ ಬರ್ರಿ ಅದು ಯಾವ ಥರ ತೇರು ಸಾಗ್ತೈತಿ ಅಂತ ನೋಡ್ರಿ, ಕೊನೆವರೆಗೂ ವಿಡಿಯೋ ನೋಡ್ರಿ ಅಂತ ಹೇಳ್ತೀನಿ ಬರ್ರಿ. ಹಂಗೆ ಈ ಜಾತ್ರೆಯಾಗ
ಆಟ ಆಡಕ್ಕಂಥ ಜೇಕುಗಳನ್ನು ಬಂದಿದ್ದು, ಎಲ್ಲ ಥರನೂ ಬಂದಿದ್ದು. ಪ್ರತಿ ವರ್ಷನೂ ಇದೇ ಥರ ಸಂಭ್ರಮ ಫುಲ್ ತುಂಬಿ ತುಳುಕಿ ಹೋಗ್ತೈತಿ. ಸಾಕಷ್ಟು ಜನ ಈ ತೇರು ನೋಡಕ್ಕೆ ಬಹಳ ದೂರದಿಂದ ಬರ್ತಾರೆ. ಇನ್ನೇನು ತೇರು ಸಾಗುವ ಸಮಯ ಬಂದಾಗಿತ್ತು. ಎಲ್ಲ ಜನ ಎಲ್ಲ ಫುಲ್ ಸೇರಾಗ್ತಿದ್ರು. ನಾವು ಹಂಗೆ ಕಾದು ಕುಂತಿದ್ದು. ಒಟ್ಟು ಹಂಗೆ ನಮ್ಮ ಥರನ ಯೂಟ್ಯೂಬರ್ಸು ಸಾಕಷ್ಟು ಜನ ಬಂದರು. ಎಲ್ಲಿ ನೋಡ್ತೀನಿ ಅಲ್ಲೆಲ್ಲ ವಿಡಿಯೋ ತಗೋರ, ಫೋಟೋ ತಗೋರ, ಅದೇ ತುಂಬ ತುಳುಕ್ತಾಯಿತ್ತು. ಹರ ಹರ ಮಹಾದೇವ ಎನ್ನುತ್ತಾ ಜೈಕಾರ ಕೂಗುತ್ತಾ ರಥ ಸಾಗಿತ್ತು. ಏನಪ್ಪ ಅಂತಂದ್ರೆ ಜನಸಾಗರ ನೋಡ್ರೆ ನಾನಾ ಬೆಚ್ಚ ಬೆರಗಾದೆ. ಮತ್ತು ತೆಂಗಿನಕಾಯಿ ನೋಡ್ರೆ ಸಿಕ್ಕಾಪಟ್ಟೆ ಬಿದ್ದಾಯಿದ್ರು. ಮಂದಿ ತೇರು ನೋಡಿದ್ರು ತೆಂಗಿನಕಾಯಿ ನೋಡ್ದಾಗಿತ್ತು.
ಏನಪ್ಪ ಅಂತಂದ್ರೆ ಇನ್ನೊಂದು ಏನಂದ್ರೆ ಇಷ್ಟೆಲ್ಲ ತೆಂಗಿನಕಾಯಿ ಇಷ್ಟು ಸ್ಪೀಡಲ್ಲಿ ಉಗಿದ್ರು ಯಾರಿಗೂ ಕೂಡ ಏನೂ ಹಾನಿ ಆಗೋದಿಲ್ಲ ಅಂತ ನಾವು ನೋಡೋದಂತೆ ಆಗಿಲ್ಲ, ಆಗೋದೂ ಇಲ್ಲಂತ. ದೇವರ ಪವಾಡನ ಅಂಥದ್ದೈತಿ. ಇಷ್ಟು ದೊಡ್ಡ ರಥನ ಸಾಗ್ತೈತಂತ ಇನ್ನು ಮತ್ತು ತೆಂಗಿನಕಾಯಿ ಯಾವ ಲೆಕ್ಕ. ಯಾರೆಲ್ಲ ಈ ಸುನಗೋಳಿ ಗ್ರಾಮದಿಂದ ನೋಡ್ತಾ ಇದ್ರಿ ಮತ್ತು ಇಲ್ಲಿ ಯಾರೆಲ್ಲ ನೀವು ಈ ತೇರನ್ನ ಲೈವ್ ನೋಡಕ್ಕೆ ಬಂದಿದ್ರಿ ಕಮೆಂಟ್ ಮಾಡಿರಿ, ತಿಳಿಸ್ರಿ. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನಲ್ನ ನಮಸ್ತೆ ಅಂತ ಹೇಳ್ತಾ ಧನ್ಯವಾದಗಳು. ನಾನು ನಿಮ್ಮ ವಿಠಲ್ ಮಕ್ಕಳಿಗೆ ರೀ.